ಯಲಬುರ್ಗಾ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ, ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿಗೆ ಜಯ. ವರದಿ ಶರಣಬಸಪ್ಪ ದಾನಕೈ, ಯಲಬುರ್ಗಾ. ಸ್ಥಳೀಯ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಅಂದಯ್ಯ ಕಳ್ಳಿಮಠ, ಉಪಾಧ್ಯಕ್ಷರಾಗಿ ಬಿಜೆಪಿಯ ವಿಜಯಲಕ್ಷ್ಮಿ ಬೇಲೇರಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಬಿಜೆಪಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು 15 ಜನ ಸದಸ್ಯರನ್ನು ಹೊಂದಿದ್ದಾರೆ. ಇದರಲ್ಲಿ ಬಿಜೆಪಿ 11 ಹಾಗೂ 4 ಜನ ಕಾಂಗ್ರೆಸ್ ಸದಸ್ಯರು. ಹೀಗಿರುವಾಗ ಕಾಂಗ್ರೆಸ್ ಪಕ್ಷದವರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ಪಕ್ಷದವರು ಸೋಲುವುದು ಖಚಿತವೆಂದು ತಿಳಿದ ಬಳಿಕ ಅವರು ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡರು. ಆಗ ಬಿಜೆಪಿಯವರಿಗೆ ಮತ್ತಷ್ಟು ಗೆಲುವು ಸಾಧಿಸುವುದಕ್ಕೆ ಸುಲಭ ಮಾರ್ಗವಾಗಿತ್ತು. ನಂತರ ಚುನಾವಣಾಧಿಕಾರಿ ಬಸವರಾಜ್ ತೆನ್ನಳ್ಳಿಯವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯನ್ನ ಘೋಷಿಸಿದರು. ಬಳಿಕ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಸಲ್ಲಿಸಿ ಸನ್ಮಾನಿಸಿ ಬಿಜೆಪಿಯ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಬಿಜೆಪಿ ಪಕ್ಷ 2ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಜಯ ಸಾಧಿಸಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಗೌಡ, ಬಸವಲಿಂಗಪ್ಪ ಭೂತೆ, ಸಿಎಚ್ ಪಾಟೀಲ, ವೀರಣ್ಣ ಹುಬ್ಬಳ್ಳಿ, ಫಕೀರಪ್ಪ ಉಪ್ಪಾರ್, ಶ್ರೀದೇವಿ ಗುರುವಿನ, ಬಸಮ್ಮ ಬಣಕಾರ್, ಅಮರೇಶ್ ಹುಬ್ಬಳ್ಳಿ, ಬಸಲಿಂಗಪ್ಪ ಕೊತ್ತಲ, ವಸಂತ್ ಕುಮಾರ್ ಭಾವಿಮನಿ, ಸಂಗಪ್ಪ ರಾಮತಾಳ, ಕಳಕಪ್ಪ ತಳವಾರ್, ಶಾಂತಾ ಮಟೂರ, ಕಳಕಪ್ಪ ಅಂಗಡಿ ಸೇರಿದಂತೆ ಬಿಜೆಪಿಯ ಸರ್ವ ಸದಸ್ಯರು, ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿ ಪಟಾಕಿ ಹಾರಿಸಿ ನಗರದ ವಿಜಯದುರ್ಗ ದೇವಸ್ಥಾನ ಸೇರಿದಂತೆ ವಿವಿಧ ವೃತ್ತಗಳಲ್ಲಿ ಪೂಜೆ ಸಲ್ಲಿಸಿ ಕುಣಿದು ಕುಪ್ಪಳಿಸಿದರು. माता की बोलो भारत माता की भारत माता की होगी जय वाले भारत माता की होगी जय वाले बसरा सर के जय वाले बीजेपी भारतीय जनता पक्ष के जय वाले भारतीय जनता पक्ष के जय वाले ಕೂತೆ ಬಸಲಿಂಗಪ್ಪರಿಗೆ ಜಯ ವಾಲೆ ಸಿಎಸ್ ಪಾಟೀಲ್ ಅವರಿಗೆ ಜಯ ವಾಲೆ ಹುಬ್ಬಳ್ಳಿ ವೀರಣ್ಣರಿಗೆ ಜಯ ವಾಲೆ